ಕಾಲದಲ್ಲಿ ಕಾಮಕನಾಗಿ ಹುಟ್ಟಿ ತ್ರಿವಿಕ್ರಮನಾಗಿ ಅವತಾರ ಎತ್ತಿ ಕರೆಗಳಿಗೆ ಬಂದ ಸಿಂಹ ಈ ಜಗದಂಕ ಮೂಲದ ತ್ರಿವಿಕ್ರಮರನ್ನು ಎದುರಾಗಿ ಕಂಡವರನ್ನು ಈ ಭೂಮಿಯನ್ನು ಬದುಕುವುದಕ್ಕೂ ಬಿಡೋಣಲ್ಲ. ವಿಷಖಂಡನ ಹೆಣ್ಣಿನ ವ್ಯಾಪಾರಿ ಮಾಡಿ ಹಣ ದುಡಿಸಿಕೊಳ್ಳುವ ನಿನ್ನ ದೇಹವನ್ನು ಮುಂಬೈಗೆ ಕಳಿಸಿ ಮುಂಬೈನಲ್ಲಿ ಬಲೆಯಲ್ಲಿ ನಿನ್ನ ದೇಹವನ್ನು ಸುತ್ತಿ ಅಕ್ಕಿಕೊಳ್ಳದಲ್ಲಿ ನಾಕಿ ನಿನ್ನ ದೇಹ ಸುತ್ತು ಬೂದಿಯಾಗುವಂತೆ ಮಾಡಲಿಲ್ಲ. ನನ್ನ ಹೆಸರು ಕನಿಕ. ಭಯನೇ ಅಲ್ಲ. ಯಾರ ಇಲ್ಲಿ ಮರ್ಯಾದೆ ಯಾಕೆ ಈ ರೀತಿ ಒಬ್ಬಂಟಿಯಾಗಿ ನಿಂತು ಕಿರ್ಚಾಡ್ತಿದ್ದೀರಲ್ಲ? ನಾನು ಈ ಊರಿನ ಮಾಲೀಕ. ಹತ್ತಾರು ಫ್ಯಾಕ್ಟರಿಯ ಒಡೆಯರಾದ ನಿಮಗೆ ಈ ರೀತಿ ಆವೇಶದಿಂದ ಮಾತನಾಡುತ್ತಿರುವ ಕಾರಣ? ಪರಿಚಯವಿಲ್ಲದ ನನ್ನ ಪರಿಚಯ ಕೇಳ್ತೀಯಾ? ಪರಿಚಯ ಇಲ್ಲ ಅಂತ ಹಾಗೆ ಹೊರಟಿದ್ದರೆ ನನ್ನ ಸುಂದರವಾದ ಹೆಣ್ಣು ನಿನಗೆ ಸಿಗ್ತಾ ಇರಲಿಲ್ಲ. ಅಂದ ಹಾಗೆ ನಿಮ್ಮ ನಾಮಧೇಯ ಏನೆಂದು ತಿಳ್ಕೊಳ್ಬೋದಾ? ನನ್ನ ಹೆಸರು ಕಲಿಯುಗದ ಕರ್ಣ ಸೂರ್ಯ. ನಿಮ್ಮ ಹೆಸರು? ನನ್ನ ಹೆಸರು ಬಿಂದು ಅಂತ. ಅಂದ್ರಾಗೆ ನಿಮ್ಗೆ ತಮ್ಮ ಅಂತ ಯಾರಾದರೂ? ಒಬ್ಬ ತಮ್ಮನಿದ್ದಾನೆ, ಪ್ರೀತಮ್ಮ ಅಂತ. ಅವನು ಸಹ್ಯಾದ್ರಿ ಕಾಲೇಜಲ್ಲಿ BA ಫೈನಲ್ ಇಯರ್. ಸಾಕು, ಇನ್ನು ಬೇಕು. ಪ್ರೀತಮ್ ನಿಮ್ಮ ತಮ್ಮನ? ಹೌದು. ಅವನು ನಿನಗೆ ಹೇಗೆ ಪರಿಚಯ? ಬೇಜಾರಾಗೋದಿಲ್ಲ ಅಂತ ಅಂದ್ರೆ ನಮ್ಮಿಬ್ಬರ ಚರಿತ್ರೆ ವಿಷಯ ಏನೆಂದು ತಿಳಿಸೋ. ನೋಡಿ, ನಾನು ಮತ್ತೆ ನಿಮ್ಮ ತಮ್ಮ ಪ್ರೀತಮ್ ಇಬ್ರು ಪ್ರೇಮಿಗಳು. ನನ್ನ ತಮ್ಮ ನಿನ್ನನ್ನು ಪ್ರೀತಿ ಮಾಡುತ್ತಿದ್ದಾನೆ, ಅದನ್ನ ನಾನು ನಂಬರೆ. ನೋಡಿ ಸರ್, ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ನಾವು ತೆಗೆಸ್ಕೊಂಡಿರೋ ಫೋಟೋ. ಅವನ ಹತ್ತಿರ ಎಂದು ಅವನನ್ನು ಪ್ರೀತಿ ಮಾಡಿದೆ. ಅವನ ನನ್ನ ಒಡ ಹುಟ್ಟಿದ ತಮ್ಮನಲ್ಲ, ಮಗನನ್ನು ಪ್ರೀತಿ ಮಮತೆಯಿಂದ ಸಾಕಿ ಬೆಳೆಸಿದೆ. ಅವನ ಮುಂದೊಂದು ದಿನ ಬೀದಿಯಲ್ಲಿ ಭಿಕ್ಷೆ ಬೇಡುವ ಯಾವ ರೀತಿಯಾಗಿ ನನ್ನನ್ನು ಸಾಕಿಸಲುತ್ತಾನೆ ಎಂದು ನಂಬಿದ್ದೀಯಾ? ಅವನನ್ನು. ಹಾಗಾದರೆ ನಾನೀಗೇನು ಮಾಡಲಿ? ಲಕ್ಷಕ್ಕಿಂತೆ ಕೊಡುಗೆ ಒಂದು ಹೂವಿನಂತೆ ಆಡಿ ಹೋಗಬೇಡ. ಈ ನಲಿದಾಡುವ ಕುಬೇರನಲ್ಲಿ ಕೂಡಿ ಕುಣಿದಾಡ. ಹೌದು, ನನ್ನ ಪ್ರೀತಿಯನ್ನು ಉಳಿಸ್ಕೋಬೇಕಾದ್ರೆ ನಾನು ಈ ಕಾಮಕನೊಂದಿಗೆ ಪ್ರೀತಿಯ ನಾಟಕವಾಡಲೇಬೇಕು. ಸರಿ ಸರ್, ನೀವು ಹೇಳಿದಾಗೆ ನಾನು ಒಪ್ಪಿದ್ದೀನಿ. ಅಂದಾಗೆ ಅರ್ಧ ದಾರಿಯಲ್ಲಿ ನನ್ನ ಕೈ ಬಿಡೋದಿಲ್ಲ. ನಡುವಿನಲ್ಲಿ ಕೈ ಬಿಡುವನಲ್ಲ, ಮಾತನ್ನು ಉಳಿಸಿಕೊಳ್ಳುತ್ತೇನೆ, ಆ ದೇವರ ಮೇಲಾಣೆ. ಆದ್ರೂ ಕೂಡ ಎಷ್ಟು ದಿನ ಅಂತ ಈ ಕಾಮದಾಟ ಮುಚ್ಚಿಡೋದು? ಅದಕ್ಕೆ ಆದಷ್ಟು ಬೇಗ. ಅರ್ಥವಾಯಿತು. ಆದಷ್ಟು ಬೇಗ ಮದುವೆಯಾದರಾಯಿತು. ಪ್ರೇಮದ ಮನೆಯಲ್ಲಿ ತೇಲಾಡುತ್ತಿರುವ ನಮಗೆ ಪ್ರೇಮದ ಮನೆಯಲ್ಲಿ ತೇಲಾಡುತ್ತಿರುವ ನಮಗೆ ಪ್ರೇಮದ ನಿಮ್ಮದ ದಾಹವನ್ನು ತಿಳಿಸಿಕೊಂಡು ಪ್ರೇಮಿಗಳಂತೆ ಆನಂದ ಹೊಂದೋಣ. ಬಾರಗಿಣಿ. ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತೀನಿ.